ಲವ್ ಬೆಳಿಗ್ಗೆ ಬೆಳಿಗ್ಗೆ ತುಂಬ ಚಳಿ ಆಗ್ತಿದೆ. ಎಲ್ಲಾದ್ರೂ ಒಳ್ಳೆ 4am ಹೋಗೋಣವಾ? ಒಳ್ಳೆ 4am ಹೋಗೋಣವಾ? ಇಲ್ಲೇ ಎಲ್ಲಾದ್ರೂ ಮುಂದೆ ಇರುತ್ತೆ ನೋಡು. ಸಂತು ರೀಲ್ಸ್ ಇರ್ತಲ್ಲ ಅದನ್ನ ತೆಗಿ ನೋಡೋಣ, ಹೋಗಿ ಬರೋಣ. ಅದಾ ಐ ಥಿಂಕ್ ಏನೋ ಪ್ರಕೃತಿ ಟಿಫನ್ ಸೆಂಟರ್ ಏನೋ ಅಲ್ವಾ? ಮೊನ್ನೆ ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ನೋಡಿದೆ. ಎಲ್ಲಿರೋದು? ಸೊ ಅದು ಮೆಗಾ ಸಿಟಿ ಮಾಲ್ ಹತ್ರ ಎಲ್ಲ ಬರುತ್ತಲೋ. ಹೌದಾ? ಹಾಂ, ಫೋನ್ ಹಾಕೋ ಹೋಗೋಣ. ಸರಿ ಕೊಡಿದ್ವಿ, ಫೋನ್ ಕೊಡಿದ್ವಿ. ಹಲೋ ಮಚ್ಚಾ, ಅದೇ ಮೊನ್ನೆ ಯಾವುದೋ ಒಂದು ರೀಲ್ಸ್ ಕಳಿಸಿದಲ್ಲ, ಅದ್ಯಾವುದೋ ಪ್ರಕೃತಿ ಟಿಫನ್ ಸೆಂಟರ್, ಅಲ್ಲಿಗೆ ಹೋಗೋಣ ಅಂತ ಮಚ್ಚಾ. ಸಾಗರ್ ಬೇರೆ ಬಂದಿದ್ದ ಹಾಸ್ಟೆಲ್ ಹತ್ರ. ಬೆಳಿಗ್ಗೆ ಬೆಳಿಗ್ಗೆ ಮಾಡೋಕೆ ಏನು ಕೆಲಸ ಇದ್ದಿಲ್ಲ. 4am ಹೋಗೋಣ ಅಂದ್ರೆ ಅವ್ನು ಯಾವುದು ಬೇಡ, ಏನೋ ಬರೀ ಬಿರಿಯಾನಿ ತಿಂದು ತಿಂದು ಬೋರ್ ಆಗ್ಬಿಟ್ಟೈತೆ ಅಂತ ಅವನೇ. ನೀನು ಸ್ವಲ್ಪ ಬರ್ತೀಯ ಹಂಗೆ ಅಲ್ಲಿಗೆ? ಮಲಗಿದ್ಯಾ? ಪರವಾಗಿಲ್ಲ, ಎದ್ದಾ ಮಚ್ಚ ಹೋಗೋಣ. ಹಾಂ ಸರಿ ಬಾ. ಹಲೋ ಹಾಯ್ ನಮಸ್ಕಾರ, ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವೆಲ್ಲಿದ್ದೀವಪ್ಪ ಅಂದರೆ ನೋಡ್ತಿರ್ಬೋದು ನೀವು, ಮೆಗಾ ಸಿಟಿ ಮಾಲ್ ಆಪೋಸಿಟಲ್ಲಿರುವಂಥ ಒಂದು ಫುಡ್ ಕೋರ್ಟ್ನ ರಿವ್ಯೂ ಮಾಡೋಣ ಅಂತ ಬಂದ್ವಿ. ಈಗ ಎಕ್ಸಾಕ್ಟ್ ಟೈಮ್ 4 o'clock. ಸೊ 4 ಗಂಟೆಗೆ ಇಲ್ಲಿ ಹೆವಿ ಕ್ರೌಡ್ ಬರುತ್ತೆ ಜನ ಏನು ಟಿಫನ್ಗೆ. ಸೊ ಬನ್ನಿ ಅದ್ರ ಬಗ್ಗೆ ಡೀಟೇಲ್ಡಾಗಿ ರಿವ್ಯೂನ ನೋಡೋಣ. ಸೊ ಲೊಕೇಶನ್ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ. ಅದಕ್ಕೂ ಸಿಂಪಲಾಗಿ ಹೇಳ್ಬೇಕಂದ್ರೆ ಮೆಗಾ ಸಿಟಿ ಮಾಲ್ ಆಪೋಸಿಟಲ್ಲೇ ಇದೆ. ನೀವು ನೋಡ್ತಿರ್ಬೋದು ಏನೋ ಮೇನ್ ರೋಡ್, ಬನ್ನರ್ಘಟ್ಟ ಮೇನ್ ರೋಡು. ಸೊ ಮಾಲ್ ಆಪೋಸಿಟಲ್ಲೇ ಇದು JP ನಗರ್ ಕಡೆಯಿಂದ ಬರುವಂಥ ರೋಡು. ಸೊ ಬನ್ನಿ ಕಟ್ನ ನೋಡೋಣಂತೆ. ಫೈನಲ್ ಆಗಿ ಸಂತುಗೂ ಟಾರ್ಚರ್ ಕೊಟ್ಟು ಎಬ್ಬಿಸುವಿ ಬಂದಿದ್ದಾನೆ. ಸೊ ಸಾಗರ್ ಅಂತೂ ಚಳಿಯಲ್ಲಿ ಯಾವ ಕರ್ಮ ಮಾಡಿದ್ನೋ ನಿಮ್ಮ ಜೊತೆ ಬರೋಕ್ಕೆ ಅಂತ ಬೇಜಾರು ಮಾಡ್ಕೊತವನೆ. ಪಾಪ ಹುಡುಗಿರ ಜೊತೆ ಆಗಿದ್ರೆ ಹೋಗ್ತಿದ್ದ, ನಮ್ಮ ಜೊತೆ ಬಂದವನಲ್ಲ, ಇವಾಗ ಹುಡುಗರ ಜೊತೆ ಬಂದರೆ ಹಂಗೆ ನೋಡಿ, ನಿದ್ದೆ ಒಳಗೆ ಬಿಡಲ್ಲ ಅಂತ ಬೈಕೊಂತವನೆ. ಸೊ ಬನ್ನಿ, ಅಲ್ಲಿ ಏನೇನು ಇದೆ, ಏನೇನು ಮೆನ್ಯೂ ಇಲ್ಲ, ಅದನ್ನು ಡೀಟೇಲ್ಡಾಗಿ ನೋಡಿ. ಸೊ ನೋಡಿ, ಇದು ಮೈಸೂರು ಮಸಾಲ ಅಂತ ಇಲ್ಲಿ ತುಂಬ ಫೇಮಸ್ ಅಂತ ಇದು. ಸೊ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಇಲ್ಲಿ ಅದನ್ನು ನೋಡ್ತಿದ್ರೇ ತಿನ್ಬೇಕನ್ನೋ ರೇಂಜಲ್ಲಿ ಮಾಡಿದ್ದಾರೆ ಅಣ್ಣ, ಸಖತ್ತಾಗಿದೆ. ಸೊ ಬನ್ನಿ, ಫಸ್ಟ್ದಾಗಿ ನಾವೇನಪ್ಪ ಆರ್ಡ್ರ್ ಮಾಡಿದ್ವಿ ಅಂದರೆ ಮಸಾಲೆ ದೋಸೆ, ಇಡ್ಲಿ, ರೈಸ್ ಬಾತ್ ಆರ್ಡ್ರ್ ಮಾಡಿದ್ವಿ. ಸೊ ಮಸಾಲೆ ದೋಸೆನ ಟ್ರೈ ಮಾಡೋಣ. ನೋಡಿ, ಇದ್ರ ಮೇಲೆ ಬೆಣ್ಣೆ ಕೊಟ್ಟಿದ್ದಾರೆ. ಸೊ ಇದು ಬೆಣ್ಣೆ ಯಾವುದೇ ರೀತಿಯಾದ ಆರ್ಟಿಫಿಷಿಯಲ್ ಅಲ್ಲ, ಸೊ ಹೋಮ್ ಮೇಡ್ ಅಂತೆ. ಸೊ ಸ್ಮೆಲ್ಲು ಹಂಗೆ ಇದೆ ಬೆಣ್ಣೆದು, ಹೋಮ್ ಮೇಡ್ ಸ್ಮೆಲ್ಲು. ಸೊ ನೋಡಿ, ದೋಸೆ ಕ್ರಿಸ್ಪಿ ಟೆಕ್ಸ್ಚರು, ಒಳಗಡೆ ಸಾಫ್ಟು, ಮೇಲೆಗಡೆ ಮಾತ್ರ ಕ್ರಿಸ್ಪಿಯಾಗಿದೆ. ಸೊ ಬೆಣ್ಣೆ ಜೊತೆ ಹತ್ಕೊಂಡು ಆಹಾ, ಮಸ್ತಾಗಿದೆ ದೋಸೆ ಮಾತ್ರ. ಟೆಕ್ಸ್ಚರ್ ಬಗ್ಗೆ ಹೇಳ್ಬೇಕಂದ್ರೆ ಸಖತ್ತಾಗಿದೆ. ನೋಡಿ, ಒಂದು ಸೈಡ್ ಫುಲ್ಲು ಸಾಫ್ಟು, ಒಂದು ಸೈಡ್ ಫುಲ್ಲು ಕ್ರಿಸ್ಪಿಯಾಗಿದೆ. ನೆಕ್ಸ್ಟ್ ನಾವಿಲ್ಲಿ ತೊಗೊಂಡ್ರಂಥ ಇಡ್ಲಿ. ಸೊ ಇಡ್ಲಿಗೂ ನೀವು ನೋಡ್ತಿರ್ಬೋದು ಬೆಣ್ಣೆ ಹಾಕ್ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಇವ್ರು ಇಲ್ಲಿ ಬೆಣ್ಣೆ ಯೂಸ್ ಮಾಡ್ತಾರೆ. ಸೊ ಬನ್ನಿ, ಸಕ್ಕತ್ತಾಗಿದೆ. ನೋಡ್ತಿರ್ಬೋದು ನೀವು ಇಡ್ಲಿ, ಇದು ನೋಡಿ ಎಷ್ಟು ಸಾಫ್ಟಾಗಿದೆ, ಒಳ್ಳೆ ಹೂವು ಮೆತ್ತಗೆ ಹೂವು ಥರ ಇದೆ. ಸೊ ನೆಕ್ಸ್ಟ್ ನಾವು ತೊಗೊಂಡ್ರ ಐಟಮ್ ಬಂದುಬಿಟ್ಟು ಮಶ್ರೂಮ್ ಪಲಾವ್ ಅಂದ್ಬಿಟ್ಟು. ಇದು ಮೋಸ್ಟ್ಲಿ ವೀಕೆಂಡ್ಸಲ್ಲಿ ಮಾತ್ರ ಮಾಡೋದು ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ಅವ್ರ ಹತ್ರ ನಾವು ಡೀಟೇಲ್ಡ್ ಇನ್ಫಾರ್ಮೇಷನ್ನ ಕೇಳೋಣ. ಸಕ್ಕತ್ತಾಗಿದೆ. ಸೊ ಕಂಪ್ಲೀಟ್ಲಿ ನಾಟಿ ಸ್ಟೈಲ್ ಪಲಾವ್ ಟೇಸ್ಟು. ಸೊ ಅದಕ್ಕೆ ಮಶ್ರೂಮ್ ಬಿದ್ದಿರೋದ್ರಿಂದ ಟೇಸ್ಟ್ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಸೊ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ನಾನು ಇಲ್ಲಿ ಮಶ್ರೂಮ್ ಪಲಾವು. ಸೊ ನಾನು ತಿನ್ಬಿಟ್ಟು ಟೇಸ್ಟ್ ಹೇಳಿದ್ರೆ ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಸೊ ನೀವು ಒನ್ಸ್ ವಿಸಿಟ್ ಮಾಡಿ ಟೇಸ್ಟ್ ಮಾಡಿದ್ರೇ ನಿಮ್ಗೆ ಆ ಟೇಸ್ಟ್ ಗೊತ್ತಾಗೋದು. ಸೊ ಮಿಸ್ ಮಾಡಿದೆ ಈ ಕಡೆ ಬಂದಾಗ ಇಲ್ಲಿ 3 ಐಟಮ್ಸ್ನ ಮೇನ್ ರೆಕಮೆಂಡ್ ಮಾಡ್ತೀನಿ.
ದೋಸೆ, ಇಡ್ಲಿ ಮತ್ತು ಮಶ್ರೂಮ್ ಪಲಾವು ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ತಿನ್ಬಿಟ್ಟು ಸಿಗ್ತೀನಿ ನಿಮಗೆ. ಸೊ ಫೈನಲಿ ಎಲ್ಲ ಫುಡ್ಡು ಟೇಸ್ಟ್ ಮಾಡ್ಕೊಂಬಂದ್ವಿ. ಸೊ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಮಾರ್ನಿಂಗ್ 4 AM ಒಂದು ಒಳ್ಳೆ ಟಿಫನ್ನ ಕೊಡ್ತಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಆಗಲೇ ಹೇಳ್ದಂಗೆ ನಿಮಗೆ ನಾನು ಏನೋ ಇಲ್ಲಿ ಫುಡ್ ಹಂಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಸೊ ಫ್ರೀ ಇದ್ದಾಗ ಏನು ದೊಡ್ಡ ಜಾಸ್ತಿ ಏನು ಬೇಕಾಗಿಲ್ಲ, ಒಂದು 3:30-4 ಗಂಟೆಗೆ ಬಂದರೆ ಸಾಕು. 3:30 ಓಪನ್ ಇರುತ್ತೆ. ಸೊ ಒಂದು ಹಾಫ್ ಆನ್ ಅವರ್ ಬಂದು ಟೇಸ್ಟ್ ಮಾಡ್ಕೊಂಡೋಗಿ ನಿಮ್ಮ ಫ್ರೆಂಡ್ಸ್ ಜೊತೆ. ಸೊ ನೋಡಿ ಇವಾಗ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಬಂದು ಮಾಡ್ಕೊಂಡ್ವಿ. ಸೊ ಅದೆಲ್ಲ ಒಂಥರ ಅದು ಫೀಲ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಬಂದು ಇಲ್ಲಿ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಮತ್ತು ಇಲ್ಲಿ ನಾನು ಕೆಲವ್ರು ನೋಡಿದೆ, ಸೊ ತೊಗೊಂಡು ಆಮೇಲೆ ಪೇ ಮಾಡ್ತೀನಿ ಅಂತಿದ್ರು. ಕೆಲವೊಬ್ಬರು ತಿಂದಮೇಲೆ ಯೂಶ್ವಲಿ ಕಾಮನ್ನು ಏನು ಮನುಷ್ಯ ಅಂದಮೇಲೆ ಮರೋದು, ಸೊ ಮರ್ತು ಹೋಗ್ತಾರೆ. ಸೊ ಅವರು ಪಾಪ ಕಷ್ಟಪಟ್ಟು ಬೆಳಗ್ಗೆ ಅಷ್ಟು ಬೇಗ ಟಿಫನ್ ಎಲ್ಲ ಮಾಡ್ತಾರಲ್ಲ. ಸೊ ಮೇಯ್ನು ಫಸ್ಟ್ ಏನು ಮಾಡಿ ಅಂದರೆ ಪೇ ಮಾಡಿ ಆಮೇಲೆ ಫುಡ್ನ ತೊಗೊಳ್ಳಿ. ಸೊ ನಮಗೆಲ್ಲೂ ಅವರು ಅವಕಾಶ ಕೊಡೋಲ್ಲ ಬೇರೆ ಕಡೆ ಹೋಟೆಲ್ಸಲ್ಲೆಲ್ಲ. ಫಸ್ಟ್ ಬಿಲ್ಲಿಂಗ್ ಆಗಲಿ ಆಮೇಲೆ ಫುಡ್ ಕೊಡ್ತೀವಿ ಅಂತಾರೆ. ಸೊ ಇವ್ರು ಇಲ್ಲಿ ತಿಂದು ಆಮೇಲೆ ಪೇ ಮಾಡಿ ಅಂತಿದ್ದಾರಲ್ಲ. ಸೊ ಫಸ್ಟ್ ಪೇ ಮಾಡಿ ಆಮೇಲೆ ತಿನ್ನಿ. ಸೊ ತಿಂದ್ಬಿಟ್ಟು ಹಂಗೆ ಹೋಗೋರು ಎಷ್ಟೊಂದು ಜನ ಇರ್ತಾರೆ. ಮತ್ತು ಎಲ್ಲ ಫೈನಲಾಗಿ ತಿಂದಾಯಿತು. ಸೊ ಅಣ್ಣವ್ರ ಹತ್ರ ಅದ್ರ ಬಗ್ಗೆ ಎಲ್ಲ ಮಾತಾಡೋಣಂತೆ. ಅಣ್ಣ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ಉಮೇಶ್ ಅಂತ. ಓಕೆ ಅಣ್ಣ, ಇದು ಸ್ಟಾರ್ಟ್ ಮಾಡಿ ಎಷ್ಟು ದಿವಸ ಆಯಿತು? ಈಗ 10 to 11 years ಆಗ್ತಾ ಬರ್ತಾ ಇದೆ. ಸೊ ಫಸ್ಟು ಒಂದು ವ್ಯಾನಿಂದ ಸ್ಟಾರ್ಟ್ ಮಾಡಿದ್ದು, ಇಲ್ಲಿವರೆಗೂ ಕರ್ಕೊಂಬಂದಿದೆ. ನಡೀತಾ ಇದೆ ಇವಾಗ ಸದ್ಯಕ್ಕೆ. ಏನೇನು ಐಟಮ್ ಸಿಗುತ್ತೆ? ಮೈನ್ ಈವ್ನಿಂಗು 8 o'clock to 12:30 ಇರುತ್ತೆ. ಮತ್ತು ಮಾರ್ನಿಂಗು 3:30 to 6:30, 4 o'clock to 6:30 ಇರುತ್ತೆ. ಸೊ ಸಾಯಂಕಾಲ ಬಂದು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ ಅದೆಲ್ಲ ಇರುತ್ತೆ. ದೋಸೆ, ಮಸಾಲೆ ದೋಸೆ, ಪ್ಲೈನ್ ದೋಸೆ, ಪುಡಿ ದೋಸೆ, ಆನಿಯನ್ ದೋಸೆ, ಬಟರ್ ಮಸಾಲ, ಬಟರ್ ಪುಡಿ ಮಸಾಲ. ಸೊ ಇದೆಲ್ಲ. ಮತ್ತು ಗುರುವಾರ, ಶುಕ್ರವಾರ, ಶನಿವಾರ 3 ದಿವಸನೂ ಮಶ್ರೂಮ್ ಬಿರಿಯಾನಿ ಇರುತ್ತೆ. ಸರ್ ಇಲ್ಲಿ ಮೇಯ್ನು ಜಾಸ್ತಿ ಮೂವ್ ಆಗುವಂಥದ್ದು ಫಾಸ್ಟ್ ಮೂವಿಂಗ್ ಯಾವುದಿದೆ? ನಮ್ಮಲ್ಲಿ ಪುಡಿ ಮಸಾಲ, ಪುಡಿ ಆನಿಯನ್ ದೋಸೆ, ಮತ್ತು ಪುಡಿ ಇಡ್ಲಿ, ಪುಡಿ ರೈಸು, ಮತ್ತು ಬಾತ್ ಮಸಾಲ, ಮೈಸೂರು ಮಸಾಲ ಇದೆಲ್ಲ ತುಂಬ ಮೂವ್ ಆಗುತ್ತೆ ನಮ್ಮಲ್ಲಿ. ಓಕೆ, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ವೆಗಾ ಸಿಟಿ ಮಾಲು, ಬನ್ನರ್ಘಟ್ಟ ರೋಡು, ಆಪೋಸಿಟ್ಟು ಮಾರುತಿ ಶೋರೂಮ್ ಹತ್ರ. ರಜಾ ಏನಾದರೂ ಇರುತ್ತಾ ಇವಾಗಲಾದರೂ? ಆಲ್ಮೋಸ್ಟ್ 365 ಡೇಸಲ್ಲಿ ಒಂದು 5 days ಲೀವ್ ಆಗ್ಬೋದೇನೋ ಅಷ್ಟೇ. ನನ್ನ ಈವ್ನಿಂಗ್ ಅದು ಮಾರ್ನಿಂಗ್ 4 o'clock ಅಂತೂ ಆಲ್ಮೋಸ್ಟ್ ರಜಾ ಆಗೋದಿಲ್ಲ. ಈವ್ನಿಂಗ್ದು ಸಂಡೇ ಒಂದು ದಿವಸ ಮಾತ್ರ ಈವ್ನಿಂಗ್ ರಜಾ ಇರುತ್ತೆ. ಎಸ್ಪೆಷಲಿ ಗೊತ್ತಿರುತ್ತೆ, ಮನುಷ್ಯ ಅಂದಮೇಲೆ ಪ್ರಾಬ್ಲಮ್ ಅಲ್ವಾ. ಸೊ ಯಾವಾಗಾದ್ರು ಒಂದು ದಿವಸ ಮಾತ್ರ ಇದಾಗೆ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಸಿದ್ಧಾರ್ಥ ಅಂತ. ಸರ್ ಎಷ್ಟು ದಿವಸದಿಂದ ಇಲ್ಲಿ ಬರ್ತಿದ್ದೀರಾ? ಇದು ಫಸ್ಟ್ ಟೈಮ್ ಸರ್ ನೀವು? ನಮ್ಮದು ಫಸ್ಟ್ ಟೈಮ್. ಸರ್ ಟೇಸ್ಟ್ ಎಲ್ಲ ಹೆಂಗಿದೆ? ಟೇಸ್ಟ್ ತುಂಬ ಚೆನ್ನಾಗಿದೆ. ಅದು 4 AM ಎಲ್ಲ ಕಡೆ ಬಿರಿಯಾನಿ ಸಿಗೋದು ಕಾಮನ್ನು, ಬಟ್ ಇಲ್ಲಿ ಟಿಫನ್ ಸಿಗ್ತಿದೆಯಲ್ವಾ, ಅದ್ರ ಬಗ್ಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಬರ್ತಿರೋದು, ಎಲೆಕ್ಟ್ರಾನ್ ಸಿಟಿಯಿಂದ ಬರ್ತಿರೋದು. ಓಕೆ, ಇದು ಟೇಸ್ಟ್ ಮಾಡೋಣ ಅಂತ ರಿವ್ಯೂಸ್ ನೋಡಿದ್ದೆ, ಈಗ ತಿನ್ನಕ್ಕೆ ಬರ್ತಿದ್ದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನಿತಿನ್. ಸರ್ ಎಷ್ಟು ದಿವಸದಿಂದ ಇಲ್ಲಿ ಬರ್ತಿದ್ದೀರಾ? ಸರ್ ಒಂದು 2 ವರ್ಷದಿಂದ ಬರ್ತಾ ಇದ್ದೀನಿ. 2 ವರ್ಷ. ರೆಗ್ಯುಲರ್ ಕಸ್ಟಮರಾ? ಹೌದು, ಒಂಥರ ರೆಗ್ಯುಲರ್ ಕಸ್ಟಮರ್. ಈ ಟೈಮಿಗೆ ಚೆನ್ನಾಗಿರುತ್ತೆ ಅಂತ ಬರೋದು. ಫ್ರೆಶ್ ಆಗಿರುತ್ತೆ, ನೈಸ್ ಫುಡ್. ಇಟ್ಸ್ ಬೆಟರ್. ಲೈಕ್ ನಿಮ್ಮ ಹೋಟೆಲ್ ಏನು ಕೆಟ್ಟೋಗಲ್ಲ. ಎವ್ರಿಬಡಿ ರೆಕಮೆಂಡೇಶನ್ ಫಾರ್ ನೈಟ್ ಅಂದರೆ ಐ ವುಡ್ ಸೇ ವೇಗಾ ಸಿಟಿ ಮಾಲ್ ಉಮೇಶಣ್ಣ ಅಂತ. ಇಟ್ಸ್ ಪ್ರಾಬ್ಲಿ ದ ಬೆಸ್ಟ್ ಒನ್ಸ್ ದಟ್ ಐ ಹ್ಯಾವ್ ಹ್ಯಾಡ್ ಇಟ್ ಸೋ ಫಾರ್. ಸೊ ಥ್ಯಾಂಕ್ ಯು ಸರ್. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೊ ಮಚ್. ಸೊ ಫೈನಲಿ ಎಲ್ಲ ತಿಂದಾಯಿತು. ಸ್ವಲ್ಪ ಕಸ್ಟಮರ್ಸ್ ರಿವ್ಯೂನು ತೊಗೊಂಡ್ವಿ. ಸೊ ಅವ್ರ ಹೋಟೆಲ್ ಓನರ್ ಉಮೇಶ್ ಅಣ್ಣನೂ ರಿವ್ಯೂ ತೊಗೊಂಡಿದ್ದೀವಿ. ಸೊ ನಾನು ಬೆಸ್ಟ್ ರೆಕಮೆಂಡ್ ಮಾಡೋದೇನೆಂದರೆ, ಸೊ ಇಲ್ಲಿ ಇವರು ಯಾವುದೇ ರೀತಿಯಾದ ಏನು ರೆಡಿಮೇಡ್ ಬೆಣ್ಣೆ ಆಗಿರ್ಬೋದು ಅದೆಲ್ಲ ಯೂಸ್ ಮಾಡಲ್ಲ. ತುಪ್ಪ ಬಂದುಬಿಟ್ಟು ನಂದಿನಿ ತುಪ್ಪ ಯೂಸ್ ಮಾಡ್ತಿದ್ದಾರೆ. ಬೆಣ್ಣೆ ಇವರೇ ಹೋಮ್ ಮೇಡ್ ಅಂತೆ. ಸೊ ಬೆಣ್ಣೆ ಟೇಸ್ಟು ಚೆನ್ನಾಗಿತ್ತು. ಸೊ ನೀವೆಲ್ಲೆಲ್ಲ ಹೋಗಿ ಇದು ಮಾಡೋದು ಬದಲು ಸೊ 4 AM ಬಿರಿಯಾನಿ ತಿಂದು ಬೋರ್ ಆಗಿರೋರಿಗೆ ಒಂದು 4 AMಗೆ ದೋಸೆ, ಇಡ್ಲಿ, ಮಶ್ರೂಮ್ ಪಲಾವ್ ಬೆಸ್ಟ್ ಪ್ಲೇಸ್ ಅಂತ ರೆಕಮೆಂಡ್ ಮಾಡ್ತೀನಿ. ಸೊ ಇಲ್ಲೇ ನಿಯರಲ್ಲಿ ವೆಗಾ ಸಿಟಿ ಮಾಲ್ ಆಪೋಸಿಟಲ್ಲಿದೆ. ಸೊ ಇಲ್ಲಿ ನಿಯರಲ್ಲಿ ಇರೋರು ನಿಮ್ಮ ಫ್ರೆಂಡ್ಸ್ ಜೊತೆ ಬಂದು ಒಂದು ಅಡ್ವೆಂಚರಸ್ ಥರ ಇರುತ್ತೆ. ಮಾರ್ನಿಂಗ್ 4 o'clock ಬಂದು ಟಿಫನ್ ಮಾಡೋದಂದರೆ, ಸೊ ಬಂದು ಟಿಫನ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಫುಡ್ ರಿವ್ಯೂ ಇಷ್ಟ ಆಗಿದ್ರೆ ಒಂದು ಸ್ವಲ್ಪ ಜನಕ್ಕೆ ಶೇರ್ ಮಾಡಿ, ನಮಗೂ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ತಾ, ಸೊ ನಮ್ಮ ಚಾನಲ್ಗೆ ಹೇಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಸಿ ಯು ಸೂನ್. ಟಾಟಾ ಬೈ ಬೈ. ಲವ್ ಯು ಆಲ್.